ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭೂಮಿಯ ಆಳದಲ್ಲಿ ಏನ್ ಅಡಗಿದೆ ಅಂತ ಬಲ್ಲವರು ಯಾರು? ಮಣ್ಣು ಅಗದ್ರೆ ನೀರು ಸಿಗುತ್ತೆ, ಕಲ್ಲು ಸಿಗುತ್ತೆ ಅಥವಾ ಮರಳು ಸಿಗುತ್ತೆ. ಆದ್ರೆ ನಮ್ಮ ರಾಜ್ಯದ ಒಂದು ಊರಲ್ಲಿ ಮಣ್ಣು ಅಗದ್ರೆ ಕೆಜಿಗಟ್ಟಲೆ ಬಂಗಾರ ಸಿಗುತ್ತೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ಕಥೆಯಲ್ಲ, ಇದು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಹಸಿ ಸತ್ಯ. ಆದ್ರೆ ಆ ಬಂಗಾರವನ್ನ ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಯಾಕಂದ್ರೆ ಆ ಬಂಗಾರದ ಜೊತೆಗೆ ಅಲ್ಲಿ ಹೆಡೆ ಎತ್ತಿ ನಿಂತಿರುವಂತಹ ಸಾಕ್ಷಾತ್ ಘಟಸರ್ಪ ಇದೆ. ಒಂದೆಡೆ 7 ಕೊಪ್ಪರಿಗೆ ಬಂಗಾರವಿದೆ ಎಂಬಂತಹ ಆಸೆ, ಇನ್ನೊಂದು ಕಡೆ ಆ ಬಂಗಾರ ಮುಟ್ಟಿದ್ರೆ ರಕ್ತಕಾರಿ ಸಾಯ್ತಾರೆ ಎಂಬಂತಹ ಭಯಾನಕ ಶಾಪ. ಇತ್ತೀಚೆಗೆ ಪುಟ್ಟ ಬಾಲಕನಿಗೆ ಸಿಕ್ಕಂತಹ ಆ ಒಂದು ಚಿನ್ನದ ತಂಬಿಗೆ ಇಡೀ ಲಕ್ಕುಂಡಿ ಇತಿಹಾಸವನ್ನೇ ಕೆದಕ್ತಾ ಇದೆ. ಶಾವಿಗೆ ಭರಮಪ್ಪನ ಕಟ್ಟೆಯ ಕೆಳಗೆ ನಿಜಕ್ಕೂ 7 ಕೊಪ್ಪರಿಗೆ ಚಿನ್ನ ಇದ್ಯಾ? ಆ ಚಿನ್ನವನ್ನ 2 ಕೋಣಗಳು ಮತ್ತು ಒಂದು ಮಹಾ ಘಟಸರ್ಪ ನಿಧಿಯನ್ನ ಕಾಯ್ತಾ ಇದ್ಯಾ? ಕೇರಳದ ಅನಂತ ಪದ್ಮನಾಭ ದೇವಾಲಯದ ಬಿ ಬ್ಲಾಕ್ ರೀತಿಯಲ್ಲಿಯೇ ಇಲ್ಲೂ ಕೂಡ ನಾಗಬಂಧ ಇದ್ಯಾ? ನಿಧಿಗಳ್ಳರ ಕಣ್ಣು ಈ ಊರಿನ ಮೇಲೆ ಬಿದ್ದಿದ್ಯಾ? ಸರ್ಕಾರ ಈಗ ಜೆಸಿಬಿಯನ್ನ ಹಿಡಿದು ನಿಂತಿರೋದು ಯಾಕೆ? ಮಣ್ಣು ಅಗೆಯುವಾಗ ಸಿಕ್ಕಿರುವಂತಹ ಭಯಾನಕ ಅಚ್ಚುರಿಯಾದ್ರೂ ಏನು? ಲಕ್ಕುಂಡಿಯ ಮಣ್ಣಿನ ಅಡಿಯಲ್ಲಿ ಅಡಗಿರೋ ರಕ್ತಸಿಕ್ತ ಇತಿಹಾಸ ಮತ್ತು ಬಂಗಾರದ ರಹಸ್ಯವನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ, ಲಕ್ಕುಂಡಿಯಲ್ಲಿ ಸಿಗ್ತಾ ಇರುವಂತಹ ನಿಧಿ ಯಾರಿಗೆ ಸೇರ್ಬೇಕು? ಸರ್ಕಾರಕ್ಕೆ ಸೇರ್ಬೇಕಾ ಅಥವಾ ಅಲ್ಲಿನ ಗ್ರಾಮಸ್ಥರ ಕೈಗೆ ಸೇರ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಲಕ್ಕುಂಡಿ ಈ ಹೆಸರೇ ಒಂದು ಐತಿಹಾಸಿಕ ವೈಭವ. ಆದ್ರೆ ಇವತ್ತು ಈ ಊರು ಸುದ್ದಿಯಲ್ಲಿರೋದು ತನ್ನ ಗುಡಿಗೋಪುರಗಳಿಂದಲ್ಲ, ಬದಲಾಗಿ ಮಣ್ಣಿನಲ್ಲಿ ಅಡಗಿರುವಂತಹ ನಿಧಿಯಿಂದ. ಊರಿನ ಹಿರಿಯರ ಬಾಯಲ್ಲಿ ಕೇಳಿ ಬರ್ತಾ ಇರೋ ಒಂದು ಮಾತು ಎಂಥವರ ಎದೆಯಲ್ಲೂ ಕೂಡ ನಡುಕವನ್ನ ಹುಟ್ಟಿಸ್ತಾ ಇದೆ. ಅದೇ ಶಾವಿಗೆ ಭರಮಪ್ಪನ ಕಟ್ಟೆ. ಗ್ರಾಮಸ್ಥರು ಹೇಳುವ ಪ್ರಕಾರ ಈ ಶಾವಿಗೆ ಭರಮಪ್ಪನ ಕಟ್ಟೆಯ ಕೆಳಗೆ ಬರೋಬ್ಬರಿ 7 ಕೊಪ್ಪರಿಗೆ ಚಿನ್ನ ಇದೆಯಂತೆ. ಒಂದು ಕೊಪ್ಪರಿಗೆ ಅಂದ್ರೆ ಸಾಮಾನ್ಯವಾದ ಪಾತ್ರೆಯಲ್ಲ. ಜಾತ್ರೆಯಲ್ಲಿ ಸಾವಿರಾರು ಜನರಿಗೆ ಅಡುಗೆ ಮಾಡಲು ಬಳಸುವಂತಹ ಅಗಲವಾದ ಬಾಯಿಯ ಬೃಹತ್ ಹಂಡೆ. ಅಂತಹ 7 ಹಂಡೆಗಳಷ್ಟು ಬಂಗಾರ ಮಣ್ಣಿನ ಅಡಿಯಲ್ಲಿ ಸುಮ್ಮನೆ ಬಿದ್ದಿದೆ ಅಂದ್ರೆ ಅದರ ಮೌಲ್ಯ ಎಷ್ಟಿರಬಹುದು ಅಂತ ಲೆಕ್ಕ ಹಾಕಿ. ಇತ್ತೀಚಿನ ಮಾರುಕಟ್ಟೆ ಬೆಲೆಯಲ್ಲಿ ಅದು ಸಾವಿರಾರು ಕೋಟಿ ರೂಪಾಯಿ ದಾಟಬಹುದು. ಆದ್ರೆ ಪ್ರಶ್ನೆ ಇರೋದು, ಆ ನಿಧಿಯನ್ನ ತೆಗೆಯೋರು ಯಾರು? ಯಾಕಂದ್ರೆ ಆ ನಿಧಿಗೆ ಸಾಮಾನ್ಯವಾದ ಕಾವಲಿಲ್ಲ. ಊರಿನ ಹಿರಿಯರು ಹೇಳೋ ಪ್ರಕಾರ ಆ ನಿಧಿಯನ್ನ ಕಾಯ್ತಾ ಇರೋದು ಒಂದು ಭಯಾನಕವಾದ ಘಟಸರ್ಪ ಮತ್ತು 2 ದೈತ್ಯ ಕೋಣಗಳು. ಇದು ಮೂಢನಂಬಿಕೆನಾ ಅಥವಾ ನಿಜಾನ? ಇಂತಹದೊಂದು ಪ್ರಶ್ನೆ ನಿಮ್ಮಲ್ಲಿ ಹೇಳಬಹುದು. ಆದ್ರೆ ಗ್ರಾಮಸ್ಥರ ಬಳಿ ಇದಕ್ಕೆ ಉತ್ತರವೂ ಇದೆ. ಹಿರಿಯರು ಹೇಳೋ ಪ್ರಕಾರ ಪುರಾತನ ಕಾಲದಲ್ಲಿ ರಾಜರು ತಮ್ಮ ಸಂಪತ್ತನ್ನ ಬಚ್ಚಿಡುವಾಗ ನಾಗಬಂಧನವನ್ನ ಹಾಕ್ತಾ ಇದ್ರು. ಅಂದ್ರೆ ಮಂತ್ರಶಕ್ತಿಯಿಂದ ಸರ್ಪವನ್ನ ಮತ್ತು ಪ್ರಾಣಿಗಳನ್ನ ಬಂಧಿಸಿ ಆ ನಿಧಿಯ ರಕ್ಷಣೆಗೆ ಬಿಡ್ತಾ ಇದ್ರು. ಹಿಂದೆ ತಂತ್ರವಿದ್ಯೆಯಲ್ಲಿ ಮಣ್ಣಿನ ಬೊಂಬೆಗಳನ್ನ ಮಾಡ್ತಾ ಇದ್ರಂತೆ. ಒಂದು ಹಾವಿನ ಬೊಂಬೆ ಮತ್ತೊಂದು ಕೋಣದ ಬೊಂಬೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಈ ನಿಧಿಯನ್ನ ಕಾಯುವುದೇ ನಿನ್ನ ಕೆಲಸ, ಯಾರೇ ಮುಟ್ಟಲು ಬಂದ್ರು ಕೂಡ ಅವರನ್ನ ಬಿಡಬೇಡ ಅಂತ ಆಜ್ಞೆಯನ್ನ ಮಾಡಿ ಹೂತು ಹಾಕ್ತಾ ಇದ್ರು. ಹೀಗಾಗಿ ಇವತ್ತಿಗೂ ಕೂಡ ಆ ಶಕ್ತಿಗಳು ಆ ಬಂಗಾರವನ್ನ ಕಾಯ್ಕೊಂಡು ಕುಳಿತಿವೆ ಅನ್ನೋದು ಜನರ ನಂಬಿಕೆ. ಈ ಕಥೆಗಳೆಲ್ಲ ಒಂದು ಕಡೆಯಾದ್ರೆ, ಇತ್ತೀಚೆಗೆ ನಡೆದ ಘಟನೆ ಈ ಎಲ್ಲಾ ನಂಬಿಕೆಗೆ ಜೀವವನ್ನ ತುಂಬಿದೆ. ಪ್ರಜ್ವಲ್ ಮತ್ತು ಕಸ್ತೂರಬಾ ಅವರ ಕುಟುಂಬ ಮನೆ ಕಟ್ಟಲು ಪಾಯ ಅಗಿಯುವಾಗ ಆದ ಶಬ್ದ, ಲಕ್ಕುಂಡಿಯ ಮಣ್ಣಿನ ಆಳದಿಂದ ಬಂದಂತಹ ಬಂಗಾರದ ಸದ್ದು. ಜೆಸಿಬಿ ಮಣ್ಣು ಕೀಳುತ್ತಿದ್ದ ಹಾಗೆ 8 ವರ್ಷದ ಪ್ರಜ್ವಲ್ ಕಣ್ಣಿಗೆ ಬಿದ್ದಿದ್ದು ಒಂದು ತಂಬಿಗೆ. ಕುತೂಹಲದಿಂದ ನೋಡಿದ್ರೆ ಅದರಲ್ಲಿ ಚಿನ್ನದ ಬಳೆಗಳು, ಸರಗಳು ಮತ್ತು ಮುತ್ತು ರತ್ನಗಳು. ಬರೋಬ್ಬರಿ 470 ಗ್ರಾಂ ಚಿನ್ನ. ಸಾಮಾನ್ಯವಾಗಿ ಯಾರಿಗಾದ್ರೂ ಚಿನ್ನ ಸಿಕ್ಕರೆ ಏನ್ ಮಾಡ್ತಾರೆ? ಖುಷಿ ಪಡ್ತಾರೆ, ಯಾರಿಗೂ ಹೇಳದೆ ಮುಚ್ಚಿಟ್ಕೊಳ್ತಾರೆ. ಆದ್ರೆ ಆ ಕುಟುಂಬ ಹಾಗ್ ಮಾಡ್ಲಿಲ್ಲ. ಚಿನ್ನ ಸಿಕ್ಕ ತಕ್ಷಣ ಅವರು ಹೆದರಿದ್ದಾರೆ. ಯಾಕಂದ್ರೆ ಲಕ್ಕುಂಡಿಯ ಜನರಿಗೂ ಗೊತ್ತು, ದಕ್ಕನ ನಿಧಿ ಮುಟ್ಟಿದ್ರೆ ವಿಧಿಯಾಟ ಶುರು ಅಂತ. ಈ ಹಿಂದೆ ಆ ಊರಿನಲ್ಲಿ ಯಾರ್ಯಾರಿಗೆ ನಿಧಿ ಸಿಕ್ಕಿತ್ತೋ, ಯಾರ್ಯಾರು ಆಸೆಗೆ ಬಿದ್ದು ಅದನ್ನ ಮನೆಗೆ ತಗೊಂಡು ಹೋಗಿದ್ದಾರೋ ಅವರ ವಂಶವೇ ನಿರ್ವಂಶವಾಗಿದೆ. ಕೆಲವರು ಹುಚ್ಚರಾಗಿದ್ದಾರೆ, ಇನ್ನು ಕೆಲವರು ರಕ್ತಕಾರಿ ಸತ್ತಿದ್ದಾರೆ. ಆ ಇತಿಹಾಸ ಗೊತ್ತಿದ್ದ ಕಸ್ತೂರಬಾ ಅವರ ಕುಟುಂಬ, ಸ್ವಾಮಿ ನಮಗೆ ಚಿನ್ನ ಬೇಡ, ನಮಗೆ ನಮ್ಮ ಪ್ರಾಣ ಮುಖ್ಯ ಅಂತ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಏನೋ ಅಲ್ಲಿ ಸಿಕ್ಕಿದ್ದು ಸಾಮಾನ್ಯ ಒಡವೆಯಲ್ಲ. ನಾಗಮುದ್ರೆಯ ಕಿವಿಯೋಲೆಗಳು, ವಂಕಿ ಉಂಗುರಗಳು, ದಪ್ಪನೆಯ ಕಂಠಿಯಾರಗಳು, ಬಣ್ಣ ಬಣ್ಣದ ಹರಳುಗಳು, ಇವೆಲ್ಲವೂ ರಾಜರ ಕಾಲದ ವೈಭವವನ್ನ ಸಾರಿ ಹೇಳ್ತಾ ಇವೆ. ಆದ್ರೆ ಆ ವೈಭವದ ಹಿಂದೆ ಒಂದು ಕರಾಳ ನೆರಳು ಕೂಡ ಇದೆ. ನಿಧಿಯನ್ನ ಕಾಯುವ ಹಾವಿನ ಬಗ್ಗೆ ನಾವು ಈಗಾಗಲೇ ಮಾತನಾಡಿದ್ದೇವೆ. ಅದಕ್ಕೆ ಪುಷ್ಟಿ ನೀಡುವಂತಹ ಒಂದು ಘಟನೆಯನ್ನ ಬಸಪ್ಪ ಬಡಗೇರ ಅನ್ನೋರು ಹೇಳಿದ್ದಾರೆ. ಇದು ನಡೆದಿರೋದು ಸರಿಸುಮಾರು 15 ವರ್ಷಗಳ ಹಿಂದೆ. ಅಂದು ಮುಂಜಾನೆ ಸುಮಾರು 5 ಗಂಟೆ ಸಮಯ. ಬಸಪ್ಪನವರು ಶಾವಿಗೆ ಭರಮಣ್ಣ ಅವರ ಕಟ್ಟೆಯ ದಾರಿಯಲ್ಲಿ ಹೋಗ್ತಾ ಇದ್ರು. ಆಗ ಅವರಿಗೆ ಕಂಡಿದ್ದು ಆ ದೃಶ್ಯ. ಸೂರ್ಯನ ಎಳೆ ಬಿಸಿಲಿಗೆ ಅಲ್ಲಿ ಏನೋ ಥಳಥಳ ಅಂತ ಹೊಳಿತಾ ಇತ್ತು. ಹತ್ತಿರ ಹೋಗಿ ನೋಡಿದ್ರೆ ಅಲ್ಲಿ 2 ದೊಡ್ಡ ಹಳೆಯ ಕಾಲದ ಒರಳುಗಳು ಆ ಒರಳಿನ ಪಕ್ಕದಲ್ಲಿ ಹೆಡೆಯೆತ್ತಿ ನಿಂತಿತ್ತು. ನೋಡಿ, ಒಂದು ದೈತ್ಯ ಸರ್ಪ. ಬಸಪ್ಪ ಅವರು ಹೇಳ್ತಾರೆ, ಅದು ಸಾಧಾರಣ ಹಾವಲ್ಲ, ಅದರ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪಿತ್ತು. ಅದು ನನ್ನನ್ನೇ ನೋಡಿ ಬಾ ಬಾ ಅಂತ ಕರಿತಾ ಇತ್ತು. ಅದರ ಆಟ ನೋಡಿ ನನ್ನ ಕೈಕಾಲುಗಳು ನಡಕ ಶುರುವಾಯಿತು. ನಾನು ಕೈಲಿದ್ದಂತಹ ಚೆಂಬಿನ ನೀರನ್ನ ಅಲ್ಲೇ ಚೆಲ್ಲಿ ಜೀವ ಉಳಿದ್ರೆ ಸಾಕು ಅಂತ ಅಲ್ಲಿಂದ ಓಡಿ ಬಂದೆ. ಕೇವಲ ಬಸಪ್ಪನಲ್ಲ, ಊರಿನ ಅನೇಕರು ಇಂತಹ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಕೆಲವರಿಗೆ ರಾತ್ರಿ ಹೊತ್ತು ಗೆಜ್ಜೆ ಶಬ್ದ ಕೇಳಿಸುತ್ತೆ, ಇನ್ನು ಕೆಲವರಿಗೆ ಆ ದೇವಸ್ಥಾನದ ಕಡೆಯಿಂದ ವಿಚಿತ್ರವಾದ ಬೆಳಕು ಕಾಣಿಸುತ್ತೆ. ಇವೆಲ್ಲವೂ ಅಲ್ಲಿರೋ ನಿಧಿಯ ರಕ್ಷಣೆಗೆ ಇರುವಂತಹ ಶಕ್ತಿಯ ಲೀಲೆ ಅನ್ನೋದು ಅವರ ಬಲವಾದ ನಂಬಿಕೆ. ಏನೋ ಚಿನ್ನ ಅಂದ್ರೆ ಯಾರಿಗೆ ಆಸೆ
ಆಗಿರೋದಿಲ್ಲ ಹೇಳಿ? ಲಕ್ಕುಂಡಿಯಲ್ಲಿ ಚಿನ್ನ ಇದೆ ಅಂತ ಗೊತ್ತಾಗಿದ್ದೆ ತಡ ನಿಧಿಗಳರ ಕಣ್ಣು ಕೂಡ ಊರಿನ ಮೇಲೆ ಬಿತ್ತು. ರಾತ್ರೋರಾತ್ರಿ ಬಂದು ಗುಂಡಿಯನ್ನು ತೆಗೆಯುವ, ದೇವಸ್ಥಾನದ ಕಲ್ಲುಗಳನ್ನು ಉರುಳಿಸುವ ಕೆಲಸಗಳು ಕೂಡ ನಡೆದಿವೆ. ಆದ್ರೆ ಇಲ್ಲಿ ಕಳ್ಳತನ ಮಾಡಲು ಬಂದವರಿಗೆ ಸಿಕ್ಕಿದ್ದು ಬಂಗಾರವಲ್ಲ, ಸಾವು. ಹೌದು, ಗ್ರಾಮಸ್ಥರು ಹೇಳುವ ಪ್ರಕಾರ ಇಲ್ಲಿಯವರೆಗೂ ಯಾರು ನಿಧಿಯ ಆಸೆಯಿಂದ ಆಗಿದ್ದಾರೋ ಅವರೆಲ್ಲರೂ ರಕ್ತಕಾರಿ ಸತ್ತಿದ್ದಾರಂತೆ. ಕೆಲವು ವರ್ಷಗಳ ಹಿಂದೆ ಹೊರಗಿನಿಂದ ಬಂದ ಕೆಲವು ತಜ್ಞರು ಮತ್ತು ಮಂತ್ರವಾದಿಗಳು ಶಾವಿಗೆ ಬಸಪ್ಪನ ಕಟ್ಟೆ ಬಳಿ ಪೂಜೆಯನ್ನ ಮಾಡಿ ನಿಧಿಯನ್ನು ತೆಗೆಯಲು ಪ್ರಯತ್ನಿಸಿದ್ರಂತೆ. ಆದ್ರೆ ಪೂಜೆ ಅರ್ಧಕ್ಕೆ ನಿಲ್ಲಿಸಿ ಅವರು ಓಡಿ ಹೋಗಿದ್ರು. ಊರಿಗೆ ಹೋದ ಕೆಲವೇ ದಿನಗಳಲ್ಲಿ ರಕ್ತವಾಂತಿಯನ್ನ ಮಾಡಿಕೊಂಡು ಪ್ರಾಣವನ್ನ ಬಿಟ್ಟಿದ್ದಾರಂತೆ. ಊರಿನ ಮತ್ತೊಬ್ಬ ವ್ಯಕ್ತಿ ಹೇಳುವಂತೆ, ನಮ್ಮ ಕಣ್ಮುಂದೆಯೇ ಎಷ್ಟು ಜನ ಹಾಳಾಗಿದ್ದಾರೆ. ನಿಧಿ ಸಿಕ್ಕಿದ ಮನೆಯಲ್ಲಿ ಗಂಡ ಹೆಂಡತಿ ಕೂಡ ಜಗಳ ಹಾಡಿಸುತ್ತಿದ್ದಾರೆ. ಮಕ್ಕಳಿಗೆ ಹುಚ್ಚು ಹೊಡೆದಿದೆ. ಅದೆಲ್ಲ ದೇವರ ಸತ್ತು. ಅದನ್ನ ಮನುಷ್ಯರು ತಿನ್ನೋದಕ್ಕೆ ಹೋದ್ರೆ ದೇವರು ಸುಮ್ಮನೆ ಬಿಡ್ತಾನ? ಹೀಗಾಗಿ ಲಕ್ಕುಂಡಿಯ ಜನ ತಮ್ಮ ಹೊಲದಲ್ಲಿ ಹೊಳಿಮೆ ಮಾಡುವಾಗ ಸಿಕ್ಕಂತಹ ಚಿನ್ನದ ನಾಣ್ಯಗಳನ್ನ ಕೂಡ ಮನೆಗೆ ತರೋದಿಲ್ಲ. ಅದನ್ನ ಹತ್ತಿರದ ದೇವಸ್ಥಾನದ ಹುಂಡಿಗೆ ಹಾಕ್ತಾರೆ ಅಥವಾ ಅಲ್ಲೇ ಮಣ್ಣನ್ನ ಮುಚ್ಚಿ ಹಾಕ್ಬಿಡ್ತಾರೆ. ನಮಗೆ ನಮ್ಮ ನೆಮ್ಮದಿ ಮುಖ್ಯ, ಚಿನ್ನ ಅಲ್ಲ ಅನ್ನೋದು ಅವರ ಸಿದ್ಧಾಂತ. ಏನು ಜನರ ನಂಬಿಕೆ ಒಂದು ಕಡೆಯಾದ್ರೆ ಸರ್ಕಾರದ ಲೆಕ್ಕಾಚಾರವೇ ಬೇರೆ. ಪ್ರಜ್ವಲ್ ಕುಟುಂಬಕ್ಕೆ ಚಿನ್ನ ಸಿಕ್ಕ ತಕ್ಷಣ ಇಡೀ ರಾಜ್ಯದ ಕಣ್ಣು ಲಕ್ಕುಂಡಿಯ ಮೇಲೆ ಬಿದ್ದಿದೆ. ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಇಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಐತಿಹಾಸಿಕ ಸಂಪತ್ತು ಇರಬಹುದು ಎಂಬ ಲೆಕ್ಕಾಚಾರದಲ್ಲಿ ಸರ್ಕಾರವೇ ಈಗ ಅಧಿಕೃತವಾಗಿ ಉತ್ಖನನ ನಡೆಸಲು ಮುಂದಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ, ಸಿದ್ದರಭಾವಿ ಮತ್ತು ಚಂದ್ರಮೌಳೇಶ್ವರ ದೇವಸ್ಥಾನದ ಸುತ್ತಮುತ್ತ ಮಾರ್ಕಿಂಗ್ ಅನ್ನು ಮಾಡಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸರಿಸುಮಾರು 25 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದೆ. ಇಡೀ ಊರಿಗೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗ್ತಾ ಇದೆ. ಯಾಕಂದ್ರೆ ಸರ್ಕಾರಕ್ಕೆ ಇರುವ ಭಯ ಒಂದೇ, ನಾವು ಬರೋದಕ್ಕೂ ಮುನ್ನ ಕಳ್ಳರು ಬಂದು ದೋಚಿಕೊಂಡು ಹೋದ್ರೆ ಏನ್ ಗತಿ ಅಂತ. ಆದ್ರೆ ಗ್ರಾಮಸ್ಥರ ಪ್ರಶ್ನೆ ಬೇರೆನೇ ಇದೆ. ಸರ್ಕಾರ ಜೆಸಿಬಿ ತನ್ನು ಅಗೆಯಬಹುದು, ಪೊಲೀಸರನ್ನ ನಿಲ್ಲಿಸಬಹುದು, ಆದ್ರೆ ಆ ಮಣ್ಣಿನ ಅಡಿಯಲ್ಲಿರುವಂತಹ ನಾಗಬಂಧನವನ್ನ ಎದುರಿಸುವ ಶಕ್ತಿ ಸರ್ಕಾರಕ್ಕಿದ್ಯಾ? ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಬಿ ನೆಲೆಮಾಳಿಗೆಯನ್ನ ತೆರೆಯಲು ಹೋದಾಗ ಆದಂತಹ ಅನಾಹುತಗಳು ಎಲ್ಲೂ ಕೂಡ ನಡೆಯಬಹುದಾ? ಯಂತ್ರಗಳು ಕೆಲಸ ಮಾಡುತ್ತವಾ ಅಥವಾ ಮಂತ್ರ ಶಕ್ತಿ ಮೇಲ್ಗೈ ಸಾಧಿಸುತ್ತಾ? ಇದು ಈಗ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ದೊಡ್ಡ ಚರ್ಚೆಯಾಗಿದೆ. ಇನ್ನು ಲಕ್ಕುಂಡಿಯಲ್ಲಿ ಇಷ್ಟೊಂದು ಚಿನ್ನ ಎಲ್ಲಿಂದ ಬಂತು? ಇದಕ್ಕೆ ಉತ್ತರ ಹುಡುಕೊಂಡು ನಾವು ಇತಿಹಾಸದ ಪುಟಗಳಿಗೆ ಹೋಗ್ಬೇಕಾಗತ್ತೆ. ಲಕ್ಕುಂಡಿ ಅಂದ್ರೆ ಇವತ್ತಿನ ತರಹ ಒಂದು ಸಾಮಾನ್ಯ ಹಳ್ಳಿಯಾಗಿರ್ಲಿಲ್ಲ. ಅದು ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ಸೆಹುಣರು ಮತ್ತು ವಿಜಯನಗರದ ಅರಸರ ಕಾಲದ ಅತ್ಯಂತ ಶ್ರೀಮಂತ ನಗರವಾಗಿತ್ತು. ಆಗ ಲಕ್ಕುಂಡಿಯಲ್ಲಿ ಟಂಕಸಾಲೆ ಇತ್ತು. ಟಂಕಸಾಲೆ ಅಂದ್ರೆ ಚಿನ್ನದ ನಾಣ್ಯಗಳನ್ನ ಮುದ್ರಿಸುವ ಜಾಗ. ಎಲ್ಲಿ ಹಣವನ್ನ ಮುದ್ರಿಸಲಾಗುತ್ತೋ ಅಲ್ಲಿ ಸಂಪತ್ತು ಯಾವ ಮಟ್ಟಿಗೆ ಇರುತ್ತೆ ಅಂತ ನೀವೇ ಊಹಿಸಿ. ಲಕ್ಕುಂಡಿ ಅಂದಿನ ಕಾಲದ ವಾಣಿಜ್ಯ ರಾಜಧಾನಿಯಾಗಿತ್ತು. ಅಲ್ಲಿನ ಪ್ರತಿಯೊಂದು ಮನೆಯೂ ಕೂಡ ಶ್ರೀಮಂತವಾಗಿತ್ತು. ಅಲ್ಲಿ ಬರೋಬ್ಬರಿ 101 ದೇವಸ್ಥಾನಗಳು ಮತ್ತು 101 ಬಾವಿಗಳಿದ್ವು. ಯಾವಾಗ ಸಂಪತ್ತು ಹೆಚ್ಚಾಯಿತೋ ಶತ್ರುಗಳ ಕಣ್ಣು ಕೂಡ ಬಿತ್ತು. ಅನ್ಯ ದೇಶದ ರಾಜರು ಮತ್ತು ಮುಂದೆ ಬಂದಂತಹ ಸುಲ್ತಾನರು ಲಕ್ಕುಂಡಿಯ ಮೇಲೆ ದಾಳಿಯನ್ನ ಮಾಡ್ತಾರೆ. ಆ ದಾಳಿಯ ಸಂದರ್ಭದಲ್ಲಿ ಊರಿನ ಜನರು ಮತ್ತು ರಾಜರು ತಮ್ಮ ಸಂಪತ್ತನ್ನ ರಕ್ಷಿಸಿಕೊಳ್ಳಲು ಸಿಕ್ಕ ಕಡೆ ಹೂತು ಹಾಕಿದ್ರು. ಕೆಲವರು ದೇವಸ್ಥಾನದ ಗರ್ಭಗುಡಿಯ ಕೆಳಗೆ ಬಚ್ಚಿಟ್ರು. ಇನ್ನು ಕೆಲವರು ತಮ್ಮ ಅಡಿಗೆ ಮನೆಯ ಕೋಣೆಯ ಕೆಳಗೆ ಹೂಟಿದ್ರು. ಅದರಲ್ಲೂ ಕೆಲವರು ಬಾವಿಗೆ ಎಸೆದಿದ್ರು. ಯುದ್ಧ ಮುಗಿದ್ಮೇಲೆ ಬಂದು ತಗೊಳ್ಳೋಣ ಅಂತ ಹೋದವರು ಮತ್ತೆ ವಾಪಸ್ ಬರ್ಲೇ ಇಲ್ಲ. ಆ ಸಂಪತ್ತು ಮಣ್ಣಿನ ಅಡಿಯಲ್ಲಿ ಹಾಗೆ ಉಳಿದು ಹೋಯ್ತು. ಅದೇ ಸಂಪತ್ತು ಈಗ ಒಂದೊಂದಾಗಿ ಸಿಗ್ತಾ ಇದೆ. ಸೊ ವೀಕ್ಷಕರ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲಿ ಸಿಗುವಂತಹ ನಿಧಿ ಸರ್ಕಾರದ ವಶಕ್ಕೆ ಹೋಗ್ಬೇಕಾ ಅಥವಾ ದೇವಸ್ಥಾನದ ಅಥವಾ ಲಕ್ಕುಂಡಿಯ ಗ್ರಾಮ ಸೇವೆಗೆ ಹೋಗ್ಬೇಕಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.